ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ. ಜಪಾನ್ ದೇಶದ ಜನಗಳು ಜಾಸ್ತಿ ದಿನ ಬದುಕ್ತಾರಂತೆ. ಸ್ವಲ್ಪ ಮೂವ್ಮೆಂಟ್ ಆದ್ರೂ ಇಲ್ಲಿ ಹೆವಿ ಮೂವ್ಮೆಂಟ್ ಬರೋ ಚಾನ್ಸಸ್ ಹೆವಿ ಇರುತ್ತೆ. ನೋಡಿ ಸಿರಿಯಾದಲ್ಲಿ ಏನ್ ನಡೀತಿದೆ, ಬರೀ ನೀವು ಗ್ರಾಫ್ ನೋಡದೆ, ಟ್ರೆಂಡ್ ಲೈನ್ ನೋಡದೆ, ಸಪೋರ್ಟ್ ನೋಡದೆ, ರೆಸಿಸ್ಟೆನ್ಸ್ ನೋಡದೆ, ದುಡ್ಡು ಬೇಕಂದ್ರೆ ಫಸ್ಟ್ ನೀವು ದೇವ್ರ ಧ್ಯಾನ ಮಾಡ್ಕೊಂಡು ಮಲ್ಕೊಳ್ಳೋಕೆ ಮುಂಚೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ 2 ಅವರ್ 3 ಅವರ್, ಸಂಜೆ ಆದ್ರೆ ಬಿಗ್ ಬಾಸ್ ನೋಡೋದು, ಸೀರಿಯಲ್ ನೋಡೋದು, ಇದೆಲ್ಲ ಮಾಡಿ ದಿನಕ್ಕೆ ಪ್ರತಿ ದಿವಸ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಗಳು 1 or 2 hours ನೀವು ಸ್ಪೆಂಡ್ ಮಾಡಲೇಬೇಕು. ಪ್ರತಿದಿನ 8 ಗಂಟೆಗೆ ಎದ್ದು ನೀವೇನು ದೇವ್ರನ್ನ ನೆನೆಸ್ಕೋತಿರೋ ದೇವ್ರ ನೆನೆಸ್ಕೊಳ್ಳಿ, ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನೆನೆಸ್ಕೊಳ್ಳಿ. ಸೊ ನಮಸ್ತೆ ಕರ್ನಾಟಕ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾ ಇದೆ. ಏನಂದರೆ ಪ್ರತಿ ದಿವಸ ನಾವು ಬೆಳಗ್ಗೆ 8 ಗಂಟೆಗೆ ಎದ್ದು ಏನು ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ. ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋದು 9:15 3:15 ಮಾರ್ಕೆಟ್ ಇರ್ತದೆ. ಸೊ ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋದು 9:15ಗೆ. ಬಟ್ 9:15ಗೆ ಓಪನ್ ಆಗುತ್ತೆ ಅಂತ ನಾವು 9:15ಗೆ ಎದ್ದರೆ ಪ್ರಾಫಿಟ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ನೀವು 8 ಗಂಟೆಗೆ ಎದ್ದು ಸರ್ಟೆನ್ ಇನ್ಫಾರ್ಮೇಷನ್ಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ನೀರಿಗೆ ಇಳಿಯೋಕ್ಕೆ ಮುಂಚೆನೇ ನೀರು ಬಿಸಿ ಇದೆಯಾ, ತಣ್ಣಗಿದೆಯಾ, ಚಳಿ ಇದೆಯಾ ಅಂತ ನೋಡ್ಕೊಂಡು ನೀರಿಗೆ ಇಳಿಬೇಕು. ಸ್ಟಾಕ್ ಮಾರ್ಕೆಟ್ ಅನ್ನೋದು ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿ ನೀವು ಇಳಿಯೋಕ್ಕೆ ಮುಂಚೆ ಆ ಸಮುದ್ರದಲ್ಲಿ ಏನಿದೆ ನೋಡ್ಕೊಳ್ಳಿ. ಈ ಸಮುದ್ರದಲ್ಲಿ ಈಜಾಡಬೇಕಾದ್ರೆ ಸರ್ಟನ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾಸ್ ತುಂಬ ಮುಖ್ಯ ಆಗುತ್ತೆ. ಏನೇನು ಇನ್ಫಾರ್ಮೇಷನ್ ಮುಖ್ಯ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಏನೇನು ಆ್ಯಪ್ಗಳನ್ನು ನಾವು ನೋಡಬೇಕಾಗುತ್ತೆ, ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ನನ್ನ ಮೊಬೈಲಲ್ಲಿ ಏನೇನು ನಾನು ಡೌನ್ಲೋಡ್ ಮಾಡಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಆ್ಯಪ್ಸನ್ನು ಡೌನ್ಲೋಡ್ ಮಾಡಿದ್ದೀನಿ. ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಸ್ಪೇಸ್ ಇಲ್ಲ ಅನ್ನೋರಿಗೆ ಫಸ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅನ್ಇನ್ಸ್ಟಾಲ್ ಮಾಡಿ ಎಲ್ಲ ಸ್ಪೇಸು ಸಿಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇಲ್ಲ ನೀವು, ಬಟ್ ದುಡ್ಡು ಮಾಡೋದಕ್ಕೆ ರೆಡಿ ಇದ್ದೀರಾ. ದುಡ್ಡು ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ಸೋಷಿಯಲ್ ಲೈಫ್ ಆ್ಯಂಡ್ ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಆವಾಗೇ ದುಡ್ಡು ಮಾಡೋಕ್ಕಾಗೋದು. ಸೊ ನಾನು ಸರ್ಟೆನ್ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಏನೇನೆಲ್ಲ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ ಅಂದರೆ, ಸೊ ಮನಿ ಕಂಟ್ರೋಲ್ ಇದೆ, ವಿಚ್ ಈಸ್ ಅ ವೆರಿ ವೆರಿ ಫೇಮಸ್ ವೆಬ್ಸೈಟ್, ಜೊತೆಗೆ ಆ್ಯಪ್. ಸೊ ಇಂಡಿಯಾದಲ್ಲಿ ಹೈಯೆಸ್ಟ್ ಡೌನ್ಲೋಡ್ ಆಗಿರೋವಂಥ ಸ್ಟಾಕ್ ಮಾರ್ಕೆಟ್ ಆ್ಯಪ್ ಅಂದರೆ ಇಟ್ಸ್ ಅ ಮನಿ ಕಂಟ್ರೋಲ್. ಸೊ ಆ ಮನಿ ಕಂಟ್ರೋಲಲ್ಲೂ ಸಹ ನನ್ನ ಬಗ್ಗೆ ಆರ್ಟಿಕಲ್ ಬಂದಿದೆ. ನೀವು ಜಸ್ಟ್ ಗೂಗಲ್ಗೆ ಹೋಗಿ ಆಂಜನೇಯ ಮನೋಜ್ ಕುಮಾರ್ ಅಂತ ಟೈಪ್ ಮಾಡಿದ್ರೆ ನನ್ನ ಬಗ್ಗೆ ಆರ್ಟಿಕಲ್ ಮನಿ ಕಂಟ್ರೋಲಲ್ಲಿ ಸಹ ಬಂದಿದೆ, ಅದನ್ನು ಸಹ ನೀವು ನೋಡ್ಬೋದು. ಜೊತೆಗೆ ಇನ್ಫಾರ್ಮೇಷನ್ ಏನೇನು ಸಿಗುತ್ತೆ ಮನಿ ಕಂಟ್ರೋಲಲ್ಲಿ ಅಂದರೆ ದ ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಸ್ಟಾಕ್ ಮಾರ್ಕೆಟ್ ಎಲ್ಲಿದೆ, ಇವತ್ತೇನಾಯಿತು, ನಿನ್ನೆ ಏನಾಯಿತು, ಸೆನ್ಸೆಕ್ಸ್ ಏನಾಯಿತು, ಬ್ಯಾಂಕ್ ನಿಫ್ಟಿ ಏನಾಯಿತು, ಆ್ಯಂಡ್ ಜೊತೆಗೆ ಇಂಡಿಯನ್ ಇಂಡೈಸಿಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನಮ್ಮ ಭಾರತದ ಇಂಡೈಸಿಸ್, ಕೀ ಇಂಡೈಸಿಸ್ ಏನೇನಿದೆ ಎಲ್ಲ ಒಂದು ಪರ್ಫಾರ್ಮೆನ್ಸು ಇಲ್ಲಿ ಸಿಗುತ್ತೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ನಿಫ್ಟಿ 100, ಇಂಡಿಯಾ ವಿಕ್ಸು, ಜೊತೆಗೆ ಸೆಕ್ಟರಲ್ ಇಂಡೈಸಿಸ್ ಯಾವ ಸೆಕ್ಟರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾಯಿದೆ ಅಂತ ಸಹ ನೀವು ತಿಳ್ಕೊಬೋದು. ನಿಫ್ಟಿ ಆಟೋ, ನಿಫ್ಟಿ IT, PSU ಬ್ಯಾಂಕ್, ಫಿನ್ಸರ್, ಸೊ ಫಿನಾನ್ಷಿಯಲ್ ಸರ್ವಿಸಸ್, ಫಾರ್ಮಾ, FMCG, ಮೆಟಲ್ಲು, ರಿಯಾಲಿಟಿ, ಮೀಡಿಯಾ, ಎನರ್ಜಿ, ಪ್ರೈವೇಟ್ ಬ್ಯಾಂಕು, ಇನ್ಫ್ರಾಸ್ಟ್ರಕ್ಚರು, ಕಮೋಡಿಟೀಸು, ಕನ್ಸಂಪ್ಷನ್ನು, PSC, ಸರ್ವಿಸಸ್ಸು, ಕನ್ಸ್ಯೂಮರ್ ಡ್ಯೂರಬಲ್, ಹೆಲ್ತ್ ಕೇರು, ಆಯಿಲ್ ಆ್ಯಂಡ್ ಗ್ಯಾಸು, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಕಂಪ್ನೀಸು ಎಲ್ಲನೂ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಪ್ರತಿ ದಿವಸ ನಾವು ಮಾರ್ಕೆಟ್ ಓಪನ್ ಆದಮೇಲೂ ಸಹ 9:15 ಆದಮೇಲೆ ಯಾವ ಸೆಕ್ಟರು ಸೂಪರಾಗಿ ಪರ್ಫಾರ್ಮ್ ಮಾಡ್ತಾಯಿದೆ, ಯಾವ ಸೆಕ್ಟರು ಚೆನ್ನಾಗಿ ಮೂವ್ ಆಗ್ತಾಯಿದೆ ಅಂತ ಸಹ ನಾವು ಮನಿ ಕಂಟ್ರೋಲ್ ಆ್ಯಪಲ್ಲಿ ನಾವು ನೋಡ್ಕೋಬೋದು. ಇಟ್ಸ್ ಅ ವೆರಿ ವೆರಿ ಯೂಸ್ಫುಲ್ ಆ್ಯಪ್. ಸ್ಟಾಕ್ ಮಾರ್ಕೆಟ್ ಕಲಿಯೋರಿಗೆ ಮನಿ ಕಂಟ್ರೋಲ್ ಆ್ಯಪ್ ಒಂದು ವರದಾನ. ಸೊ ಅದರಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಜಾಸ್ತಿ ಬರ್ಬೋದು. ಸೊ ನಿಮ್ಗೇನಾದ್ರು ಅಡ್ವರ್ಟೈಸ್ಮೆಂಟ್ ಬರಬಾರ್ದಂದ್ರೆ ನೀವು ಪೇಯ್ಡ್ ವರ್ಷನ್ ಸಹ ತೊಗೋಬೋದು, ದಟ್ ಈಸ್ ಯುವರ್ ಚಾಯ್ಸ್. ನನ್ನ ಪ್ರಕಾರ ನೀವೇನು ಪೇಯ್ಡ್ ವರ್ಷನ್ ತೊಗೊಳ್ಳೋ ಅವಶ್ಯಕತೆಯೂ ಸಹ ಇಲ್ಲ. ಆ್ಯಂಡ್ ನಾನು ಇವತ್ತು ಏನು ಡಿಸ್ಕಸ್ ಮಾಡ್ತಾಯಿದ್ದೀನೋ ಎಲ್ಲನೂ ಫ್ರೀ ಆಗಿರೋವಂಥ ಆ್ಯಪ್ಸೇ. ಸೊ ನಿಮ್ಗೇನಾದ್ರು ಪೇಯ್ಡ್ ಆ್ಯಪ್ಸ್ ಬೇಕಾದ್ರೂ ಸೊ ನಾನು ಸಜೆಸ್ಟ್ ಮಾಡ್ಬೋದು, ಬಟ್ ಆ್ಯಸ್ ಆಫ್ ನಾವು ನಾನು ಪೇಯ್ಡ್ ಆ್ಯಪ್ಸ್ ಯಾವುದೂ ಹೇಳ್ತಾ ಇಲ್ಲ. ವೆರಿ ಸಿಂಪಲ್, ಎಲ್ಲ ಭಾರತೀಯರಿಗೂ ಫ್ರೀಯಾಗಿ ಸಿಗೋವಂಥ ಡೇಟಾಗಳನ್ನೇ ನಾನು ಹೇಳ್ತಾ ಇದ್ದೀನಿ. ಮನಿ ಕಂಟ್ರೋಲಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಏನೇನು ಸಿಗುತ್ತೆ ಅಂದರೆ, ಸೊ ಇಲ್ಲಿ ನಿಮಗೆ ಯಾವ IPOs ಬರ್ತಾಯಿದೆ ನೋಡಿ, IPOs, ಪ್ರೀ ಮಾರ್ಕೆಟ್, US ಮಾರ್ಕೆಟ್ಸ್, ಗ್ಲೋಬಲ್ ಇಂಡೈಸಿಸ್, ಟಾಪ್ ನ್ಯೂಸ್ ನೋಡಿ. ಟಾಪ್ ನ್ಯೂಸಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನೇನು ನ್ಯೂಸ್ ಇದೆಯೋ ಎಲ್ಲ ನ್ಯೂಸ್ಗಳು ಇಲ್ಲಿ ಸಿಗುತ್ತೆ ನಿಮಗೆ. ಸೊ ರೀಸೆಂಟ್ಲಿ ನೋಡಿ ಝೊಮ್ಯಾಟೊ, IRFC, ಕ್ಯಾಸ್ಟ್ರಾಲ್ ಇಂಡಿಯಾ, ಈ ಎಲ್ಲ ನ್ಯೂಸ್ಗಳನ್ನು ನೀವು ಇಲ್ಲಿ ಮನಿ ಕಂಟ್ರೋಲಲ್ಲಿ ಚೆಕ್ ಮಾಡ್ಕೋಬೋದು. ಮನಿ ಕಂಟ್ರೋಲ್ ಬಗ್ಗೆ ನಾನು ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ನಮ್ಮ ಭಾರತೀಯರು ಪ್ರತಿಯೊಬ್ಬರು ಯೂಸ್ ಮಾಡೋವಂಥ ಆ್ಯಪೇ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸ್ಗಳು, ಇನ್ವೆಸ್ಟರ್ಗಳು ಯೂಸ್ ಮಾಡೋದೇ ಮನಿ ಕಂಟ್ರೋಲ್. ಈ ವಿಡಿಯೋದಲ್ಲಿ ಬರೀ ಮನಿ ಕಂಟ್ರೋಲ್ ಬಗ್ಗೆ ಮಾಡೋದಕ್ಕೆ ನಾವು ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ, ನಾವು ನಿಮಗೆ ಇನ್ನೂ ವ್ಯಾಲ್ಯೂ ಅಡಿಷನ್ ಆ್ಯಪ್ಸ್ ಇದೆ.
ನನಗೆ ರೀಸೆಂಟ್ಲಿ ನಮ್ಮ ಸ್ಟೂಡೆಂಟ್ಸು ಒಂದು ಮೆಸೇಜು ಒಂದು ಫೋನ್ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ರು. ಆ ಕ್ವಶನಲ್ಲಿ ಸರ್ ನಮಗೆ ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ಬೇಕಾಗಿದೆ, ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರು. ಸ್ಟ್ರೈಟ್ ಅವೇ ನಾನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸು ಸೂಪರಾಗಿ ಸಿಗುತ್ತಂದೆ. ಅದು ಯಾವುದು ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ನಿಮಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಂತ ಒಂದು ಆ್ಯಪ್ ಇದೆ. ಸೊ ಆ್ಯಪಲ್ಲಿ ಕಂಪನಿ ಸ್ಪೆಸಿಫಿಕ್ ನ್ಯೂಸು ತುಂಬ ಪರ್ಫೆಕ್ಟಾಗಿ ಕೊಡ್ತಾರೆ. ಎಕ್ಸಾಂಪಲ್ ನೋಡಿ, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಓಪನ್ ಮಾಡಿದ್ದೀನಿ. ಇಲ್ಲಿ ಲೇಟೆಸ್ಟು, ಮಾರ್ಕೆಟ್ಸು, ಒಪಿನಿಯನ್ನು, ಎಲೆಕ್ಷನ್ಸು, ಟೆಕ್ನಾಲಜಿ, BS50 ಅಂದರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಟಾಪ್ 50 ನ್ಯೂಸಸ್ ಏನೇನಿದೆ ಇಂಡಿಯಾ ಇನ್ ಟಾಪ್ 50 ಇಯರ್ಸ್. ಸೊ ಅದರ ರಿಲೇಟೆಡ್ ನ್ಯೂಸ್ ಎಲ್ಲ ಬರ್ತಾಯಿದೆ. ಜೊತೆಗೆ ಟೆಕ್ನಾಲಜಿ, ಪಾರ್ಟ್ನರ್ ಕಂಟೆಂಟ್, ಮೀಡಿಯಾ, ಪೊಲಿಟಿಕ್ಸ್, ಸ್ಪೋರ್ಟ್ಸ್, ಕ್ರಿಕೆಟ್, ಇಂಡಸ್ಟ್ರಿ ರಿಲೇಟೆಡ್ ನ್ಯೂಸು ಸಹ ಬರುತ್ತೆ ಇಲ್ಲಿ. ನೀವು ಎಕ್ಸಾಂಪಲ್ AI ರಿಲೇಟೆಡ್ ಕಂಪ್ನೀಸ್ ಏನು ಪರ್ಫಾರ್ಮ್ ಮಾಡ್ತಾಯಿದೆ. ಜೊತೆಗೆ ಇಲ್ಲಿ ನಮಗೆ ಬೇಕಾಗಿರೋದು ಕಂಪನಿ ಸ್ಪೆಸಿಫಿಕ್ ನ್ಯೂಸ್. ಇದು ನೆನಪಿಟ್ಕೊಳ್ಳಿ, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅನ್ನೋ ಆ್ಯಪನ್ನು ಓಪನ್ ಮಾಡಿ ಕಂಪನೀಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪನಿ ರಿಲೇಟೆಡ್ ನ್ಯೂಸ್ಗಳು ತುಂಬ ಚೆನ್ನಾಗಿ ಆರ್ಟಿಕಲ್ಸ್ ಆಗಲಿ ಕಂಪ್ನಿ ರಿಲೇಟೆಡ್ ನ್ಯೂಸ್ಗಳನ್ನು ಬೇಗ ಅಪ್ಡೇಟ್ ಮಾಡ್ತಾರೆ. ಸೊ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಸರ್ಟೆನ್ ಕಂಪನಿ ರಿಲೇಟೆಡ್ ನ್ಯೂಸ್ ಬಂದಿದೆ ನೋಡ್ಬೋದು. SBI ಬಗ್ಗೆ ನ್ಯೂಸ್ ಬಂದಿದೆ, ITC ಬಗ್ಗೆ ನ್ಯೂಸ್ ಬಂದಿದೆ, ಅದಾನಿ ಕಾಂಟ್ರಾಕ್ಟ್ ಬಗ್ಗೆ ಏನೋ ಒಂದು ನ್ಯೂಸ್ ಬಂದಿದೆ, ಸ್ಪೈಸ್ ಜೆಟ್ ಬಗ್ಗೆ ನ್ಯೂಸ್ ಬಂದಿದೆ ಆ್ಯಂಡ್ ನೋಡ್ಬೋದು. ಸೊ ಫೋನ್ಪೇ ಬಗ್ಗೆ ಕಂಪನಿ ಸ್ಪೆಸಿಫಿಕ್ ನ್ಯೂಸ್ಗಳು ಬೇಕಾದರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಈಸ್ ಒನ್ ಆ್ಯಪ್. ಸೊ ಇದನ್ನು ನೀವು ಸಹ ಯೂಸ್ ಮಾಡಿಕೊಂಡು ದಿನಕ್ಕೆ ಪ್ರತಿ ದಿವಸ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಗಳು 1 or 2 hours ನೀವು ಸ್ಪೆಂಡ್ ಮಾಡಲೇಬೇಕು. ಈ ಇನ್ಫಾರ್ಮೇಷನ್ಗಳನ್ನು ನೀವು ನೋಡಲೇಬೇಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇನ್ನೂ ಸಿಕ್ಕಾಪಟ್ಟೆ ಆ್ಯಪ್ಸ್ಗಳಿದ್ದಾವೆ. ಅದರಲ್ಲಿ ಎಕನಾಮಿಕ್ ಟೈಮ್ಸ್, ET ಮಾರ್ಕೆಟ್ಸ್, FT ಬಗ್ಗೆ ಏನು ಅಂತ ನೋಡೋಣ. FT ಈಸ್ ಅ ಫಿನಾನ್ಷಿಯಲ್ ಟೈಮ್ಸ್ ಅಂತ ಒಂದು ಆ್ಯಪು. ಇದು ಸಹ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ನೋಡೋದು ಜಸ್ಟ್ ಮಾರ್ಕೆಟ್ ಡೇಟಾ ನೋಡ್ತಾಯಿದ್ದೀನಿ. ಸೊ ಅದರಲ್ಲಿ ನನಗೆ ಗ್ಲೋಬಲ್ ಮಾರ್ಕೆಟ್ಸ್ ಡೇಟಾ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಕ್ರೂಡ್ ಆಯಿಲ್ ಬಗ್ಗೆ ಆಗಲಿ, ಕಮೋಡಿಟೀಸ್ ಬಗ್ಗೆ ಆಗಲಿ ಆ್ಯಂಡ್ ನ್ಯೂಸ್ ಫೀಡಲ್ಲಿ ಅಟ್ ಪ್ರೆಸೆಂಟ್ ಕರೆಂಟ್ ಮಾರ್ಕೆಟ್ ಸಿನಾರಿಯೋಸಲ್ಲಿ ಎಕ್ಸಾಂಪಲ್ ನೋಡಿ, ಸೌತ್ ಕೊರಿಯಾ ಪ್ರೆಸಿಡೆಂಟ್ ಟು ಬಿ ಇನ್ವೆಸ್ಟಿಗೇಟೆಡ್ ಫಾರ್ ಟ್ರೆಜನ್ ಆಫ್ಟರ್ ಫೇಲ್ಡ್ ಕೂಪ್. ಅಂದರೆ ಇದು ಸ್ವಲ್ಪ ಐಫೈ ಇಂಗ್ಲೀಷಲ್ಲಿ ಇರುತ್ತೆ, ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಿಮಗೆ US ಜೊತೆಗೆ ಕೊರಿಯಾ, ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ ಮ್ಯಾಕ್ರೋಸ್ ಇನ್ಫಾರ್ಮೇಷನಲ್ಲಿ ಈ ಆ್ಯಪಲ್ಲಿ ಸಿಗುತ್ತೆ. ಫಿನಾನ್ಷಿಯಲ್ ಟೈಮ್ಸ್ ಅನ್ನೋವಂಥ ಆ್ಯಪಲ್ಲಿ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ನ್ಯೂಸ್ಗಳೆಲ್ಲ ನೀವು ನೋಡ್ಬೋದು. ಒಂದೊಂದು ಆ್ಯಪಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಫಿನಾನ್ಷಿಯಲ್ ಟೈಮ್ಸ್ ಆ್ಯಪಲ್ಲಿ ಪ್ರಪಂಚದಲ್ಲಿ ಏನು ನಡೀತಿದೆ, ಜರ್ಮನಿಯಲ್ಲಿ ಏನು ನಡೀತಿದೆ, ಜಪಾನಲ್ಲಿ ಏನು ನಡೀತಿದೆ. ಇವಾಗ ಒಂದು ರೀಸೆಂಟ್ಲಿ ಒಂದು ವಿಡಿಯೋ ನೋಡ್ತಾ ಇದೆ, ಜಪಾನ್ ದೇಶದ ಜನಗಳು ಜಾಸ್ತಿ ದಿನ ಬದುಕ್ತಾರಂತೆ, ಯಾಕಂದರೆ ಅವ್ರು ಕಡಿಮೆ ಊಟ ಮಾಡ್ತಾರಂತೆ ಆ್ಯಂಡ್ ಅವರು ಜೀವನ ಶೈಲಿ ಹಂಗಿದೆ. ಅಂದರೆ ನಾವು ಬರೀ ಭಾರತದಲ್ಲಿ ಹುಟ್ಟಿದ್ದೀವಿ, ಬರೀ ಭಾರತ ದೇಶದ ಬಗ್ಗೆ ತಿಳ್ಕೊಳ್ಳೋದಲ್ಲ, ಪ್ರತಿಯೊಂದು ಪ್ರಪಂಚದ ಎಲ್ಲ ಇನ್ಫಾರ್ಮೇಷನ್ಗಳು ತಿಳ್ಕೊಬೇಕಾಗತ್ತೆ. ಸೊ ಜಪಾನ್ ದೇಶದ ಜನತೆ ಎಷ್ಟು ಜನ ಬದುಕ್ತಾರಲ್ಲ ನಮಗೆ ಮುಖ್ಯ. ಅವ್ರ ಎಕಾನಮಿ ಹೆಂಗಿದೆ, ಅವ್ರ ದೇಶದಲ್ಲಿ ಎಕನಾಮಿಕ್ ಫೈನಾನ್ಷಿಯಲ್ ಸ್ಟೇಟಸ್ ಏನಾಗ್ತಾಯಿದೆ, ಅಲ್ಲಿ ನಡೆಯುವಂಥ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ನಮ್ಮ ಇಂಡಿಯಾ, ಅಲ್ಲಿ ನಡೆಯುವಂಥ ಫಿನಾನ್ಷಿಯಲ್ ಡಿಸಿಷನ್ಸ್ ನಮ್ಮ ಇಂಡಿಯಾ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಲ್ಲಿ ನ್ಯೂಸ್ ಫೀಡ್ ಅಂತ ಒಂದು ಮಾರ್ಕೆಟ್, ದಟ್ ಈಸ್ ನ್ಯೂಸ್ ಫೀಡಲ್ಲಿ ಸಿಗುತ್ತೆ. ಜೊತೆಗೆ ಇವರು ರಿಲೇಟೆಡ್ ಟಾಪಿಕ್ಸ್ ಬೇಕಾದ್ರೆ ನೀವು ಜಸ್ಟ್ ಸೈನ್ ಇನ್ ಮಾಡಿದ್ರೆ ಅದೂ ಸಹ ಸಿಗುತ್ತೆ. ಜೊತೆಗೆ ವಾರ್ ನೋಡಿ, ಸಿರಿಯಾದಲ್ಲಿ ಏನು ನಡೀತಾ ಇದೆ ಪ್ರತಿಯೊಂದೂ ಸಹ ಇನ್ಫಾರ್ಮೇಷನ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಫಿನಾನ್ಷಿಯಲ್ ಟೈಮ್ಸಲ್ಲಿ. investing.com ಬಗ್ಗೆ ನಾನು ಮಾತಾಡಲೇಬೇಕು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಪ್ ಅಂತ ಹೇಳ್ಬೋದು. investing.com ತುಂಬ ಜನ ಮನಿ ಕಂಟ್ರೋಲ್ ಜೊತೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಸರ್ಟನ್ ಆ್ಯಡ್ಸ್ ಬರುತ್ತೆ, ಇದನ್ನೆಲ್ಲ ಇಗ್ನೋರ್ ಮಾಡಿ. ಇಲ್ಲಿ ನೀವು ನೋಡಬೇಕಾಗಿರೋದು ಇಂಡೈಸಿಸ್. ನಾನು ಯೂಶ್ವಲಿ ಗ್ಲೋಬಲ್ ಕ್ಯೂಸ್ನ ಟ್ರ್ಯಾಕ್ ಮಾಡೋದಕ್ಕೆ ಐ ಯೂಸ್ ಮೇನ್ಲಿ investing.com. ಸೊ investing.com ಅಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಅದನ್ನು ನೋಡ್ಬೋದು. ಜೊತೆಗೆ ಚೈನೀಸ್ ಮಾರ್ಕೆಟ್, ಜೊತೆಗೆ ಜರ್ಮನ್ ಮಾರ್ಕೆಟ್ಸ್, FTSE ಇಸ್ ನಥಿಂಗ್ ಬಟ್ ಯುನೈಟೆಡ್ ಕಿಂಗ್ಡಮ್, CAC ಇಟಲಿ, ಜೊತೆಗೆ ಮಾಸ್ಕೋ, ಸೊ ಈವನ್ ರಷ್ಯನ್ ಮಾರ್ಕೆಟ್ಸ್ ನೋಡ್ಬೋದು. ಹ್ಯಾಂಗ್ಸೆಂಗ್ ಚೈನೀಸ್ ಮಾರ್ಕೆಟ್ ನೋಡ್ಬೋದು. ಕರಾಚಿ ಪಾಕಿಸ್ತಾನ್ ಮಾರ್ಕೆಟ್ ಹೆಂಗಿದೆ ಅದನ್ನು ನೋಡ್ಬೋದು. ಸೊ ನಮ್ಮ ಭಾರತದ ನಿಫ್ಟಿ 50, ಸೆನ್ಸೆಕ್ಸು, ಬ್ಯಾಂಕ್ ನಿಫ್ಟಿ ಎಲ್ಲನೂ ನೋಡ್ಬೋದು. S&P 500 ಅಂದರೆ ಅಮೇರಿಕನ್ ಮಾರ್ಕೆಟು, ನ್ಯಾಸ್ಡಾಕ್ ಅಂದರೆ ಅಮೇರಿಕನ್ ಟೆಕ್ ರಿಲೇಟೆಡ್ IT ರಿಲೇಟೆಡ್ ಇಂಡೆಕ್ಸು. ನಾನು ಮೇಜರ್ಲಿ ನೋಡೋದು S&P 500, ಡೌ ಜೋನ್ಸ್, ಜೊತೆಗೆ ನ್ಯಾಸ್ಡಾಕ್
ಇದನ್ನು ಯಾವಾಗ ನೋಡ್ತೀನಿ ಅಂದರೆ ಸಂಜೆ ಒಂದು 8 ಗಂಟೆ 9 ಗಂಟೆ ನೈಟ್ ದೇವ್ರು ಧ್ಯಾನ ಮಾಡ್ಕೊಂಡು ಮಲ್ಕೊಳ್ಳೋಕೆ ಮುಂಚೆ ಅಮೇರಿಕನ್ ಮಾರ್ಕೆಟ್ಸ್ ಏನಾಯಿತು ಅಂತ ತಿಳ್ಕೊಂಡು ಮಲ್ಕೊಳ್ಳೋದು ಒಳ್ಳೇದು. ಯಾಕಂದರೆ ಅದೊಂದು ಕ್ಯೂರಿಯಾಸಿಟಿ. ಅಮೇರಿಕನ್ ಮಾರ್ಕೆಟ್ಸ್ ಇವತ್ತು ಚೆನ್ನಾಗಿ ಮೂವ್ ಆಗ್ತಾಯಿದೆ, ನಾಳೆ ಬೆಳಗ್ಗೆ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ. ಈ ಒಂದು ಕಾಮನ್ ಸೆನ್ಸ್ ನೀವು ಇಟ್ಕೊಳ್ಳಿ. ಅಮೇರಿಕಾ ಅನ್ನೋದು ವಿಶ್ವದ ದೊಡ್ಡಣ್ಣ. ಅವ್ನು ಕೆಮ್ಮಿದ್ರೆ ಇಲ್ಲಿ ನಮಗೆ ಶೀತ ನೆಗಡಿ ಜ್ವರ ಎಲ್ಲ ಬಂದ್ಬಿಡುತ್ತೆ. ಸೊ ಅಲ್ಲಿ ಸ್ವಲ್ಪ ಮೂಮೆಂಟ್ ಆದರೂ ಇಲ್ಲಿ ಹೆವಿ ಮೂಮೆಂಟ್ ಬರೋ ಚಾನ್ಸಸ್ ಹೆವಿ ಇರುತ್ತೆ. ಬಟ್ ರೀಸೆಂಟ್ಲಿ ಏನು ಹೇಳ್ತಾರೆ ಜನಗಳಂದರೆ, ನಮ್ಮ ದೇಶದಲ್ಲಿ ನಾವೇನು FIIs ಮೇಲೆ ಡಿಪೆಂಡ್ ಆಗಿಲ್ಲ, DIS ವೆರಿ ಸ್ಟ್ರಾಂಗ್ ಇದ್ದಾರೆ. ಮೊದಲು ಅಮೇರಿಕನ್ ಮಾರ್ಕೆಟ್ ಬಿದ್ದರೆ ಇಂಡಿಯನ್ ಮಾರ್ಕೆಟ್ ಬಿದ್ದೋಗೋದು, ಇವಾಗ ಅಮೇರಿಕನ್ ಮಾರ್ಕೆಟ್ ಬಿದ್ದರೂ ಇಂಡಿಯನ್ ಮಾರ್ಕೆಟ್ ಬೀಳಲ್ಲ ಅಂತ ತುಂಬ ಜನ ಕ್ರಾಸ್ ಕ್ವಶನ್ನು ಆರ್ಗ್ಯುಮೆಂಟ್ ಮಾಡ್ಬೋದು. ಬಟ್ ಸ್ಟಿಲ್ ಒನ್ ಆರ್ ದ ಅದರ್ ವೇ ಇಂಡಿಯಾ ಇಸ್ ಡಿಪೆಂಡೆಂಟ್ ಆನ್ ಅಮೇರಿಕಾದಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆದರೆ ಇಂಡಿಯಾದಲ್ಲೂ ಮಾರ್ಕೆಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ನಾವು ಅಮೇರಿಕನ್ ಮಾರ್ಕೆಟ್ಸ್ನ ಮಲ್ಗಕ್ಕೆ ಮುಂಚೆ ನೋಡ್ತೀವಿ. ತುಂಬ ಜನ ಏನೇನೋ ನೋಡ್ಬೋದು, ಬಟ್ ನಾವಂತೂ ಅಮೇರಿಕನ್ ಮಾರ್ಕೆಟ್ಸ್ನ ನೋಡ್ಬಿಟ್ಟು ಮಲ್ಕೋತೀವಿ. ಸೊ ಬಿಗ್ ಬಾಸ್ ನೋಡ್ಬೋದು, ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ನೋಡ್ತಾರೆ, ಸೀರಿಯಲ್ ನೋಡ್ಕೊಂಡು ಮಲ್ಕೋತಾರೆ, ಕಾಮಿಡಿ ಕಿಲಾಡಿಗಳು ನೋಡ್ತೀರಾ, ಏನೇನೋ ನೋಡ್ತೀರಾ. ಬಟ್ ದುಡ್ಡು ಬೇಕಂದರೆ ಫಸ್ಟು ನೀವು investing.com ನೀವು ಅಮೇರಿಕನ್ ಮಾರ್ಕೆಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ FTCE ದಟ್ ಈಸ್ ಯುನೈಟೆಡ್ ಕಿಂಗ್ಡಮ್, DAX ಅಂದರೆ ಜರ್ಮನಿ, CAC ಅಂದರೆ ಇಟಲಿ, ಈ ಮಾರ್ಕೆಟ್ಸ್ಗಳು ಏನಾಯಿತು ಅಂತ ಸಹ ನೀವು ನೋಡಿಕೊಂಡು ತಿಳ್ಕೊಂಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಗ್ರೀನ್ ಆದರೆ, ಯುರೋಪಿಯನ್ ಮಾರ್ಕೆಟ್ಸು ನಮ್ಮ ಭಾರತದ ಟೈಮಿಂಗ್ಸ್ ಪ್ರಕಾರ 1:30 ಅಷ್ಟರಲ್ಲೆಲ್ಲ ಓಪನ್ ಆಗುತ್ತೆ. ಮಧ್ಯಾಹ್ನಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಯುರೋಪಿಯನ್ ಮಾರ್ಕೆಟ್ಸ್ ಗ್ರೀನಾ ರೆಡ್ಡಾ ಅಂತ. ಯುರೋಪಿಯನ್ ಮಾರ್ಕೆಟ್ಸ್ ಏನಾದ್ರು ಗ್ರೀನ್ ಇದ್ದರೆ ಈವನ್ ಅಮೇರಿಕನ್ ಮಾರ್ಕೆಟ್ಸ್ ಈಸ್ ಲೈಕ್ಲಿ ಟು ಓಪನ್ ಇನ್ ಗ್ರೀನ್. ಸೊ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ಜೊತೆಗೆ US ಮಾರ್ಕೆಟ್ಸ್ ಎಲ್ಲ ನೈಟ್ ಒಂದು 12:30 1 ಗಂಟೆಗೆ ಕ್ಲೋಸ್ ಆದರೂ ಸಹ ಅವ್ರ ಫ್ಯೂಚರ್ಸು ಟ್ರೇಡ್ ಆಗ್ತಾನೆ ಇರುತ್ತೆ. ಸೊ ಆಲ್ಮೋಸ್ಟ್ 24/7 ಅವ್ರ ಫ್ಯೂಚರ್ಸ್ ಟ್ರೇಡ್ ಆಗುತ್ತೆ. ಅದರಲ್ಲಿ ಇಂಡೈಸಿಸ್ ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ US 30, US 500, US Tech 100 ಇದನ್ನು ಸಹ ನಾನು ನೋಡ್ಕೋತಾ ಇರ್ತೀನಿ ಬೆಳಗ್ಗೆ ಹೊತ್ತು ಎದ್ದವಾಗ. ಹೆಂಗಿರೋ ಅಮೇರಿಕನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿರುತ್ತೆ, ಬಟ್ ಅಮೇರಿಕನ್ ಮಾರ್ಕೆಟ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇರುತ್ತಲ್ಲ, ಅದನ್ನು ನಾನು ಇಲ್ಲಿ ನೋಡ್ಕೋತೀನಿ. ಜೊತೆಗೆ ನಿಕ್ಕೈ ಅಂದರೆ ಜಪಾನ್ ಮಾರ್ಕೆಟ್. ಸೊ ನಿಕ್ಕೈ ಏನಾಗಿದೆ ಅಂತ ನೋಡ್ಕೋತೀನಿ. ಜಪಾನ್ ಮಾರ್ಕೆಟ್ಸ್ ಗ್ರೀನ್ ಇದೆಯಾ, ಹ್ಯಾಂಗ್ಸೆಂಗ್ ಗ್ರೀನ್ ಇದೆಯಾ, ಇದೆಲ್ಲನೂ ಗ್ರೀನ್ ಇದ್ದರೆ, ಏಷ್ಯನ್ ಮಾರ್ಕೆಟ್ಸ್ ಗ್ರೀನ್ ಇದ್ದರೆ ನಮ್ಮ ಭಾರತದ ಮಾರ್ಕೆಟ್ಸು ಗ್ರೀನೇ, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ಹಿಂದಿನ ದಿವಸ ಅಮೇರಿಕನ್ ಮಾರ್ಕೆಟ್ ಹೆಂಗೆ ಕ್ಲೋಸ್ ಆಗಿದೆ ಅಂತ ನೋಡ್ಕೋತೀನಿ. ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸು ನೆನ್ನೆ ಹೆಂಗೆ ಕ್ಲೋಸ್ ಆಯಿತು ಅಂತ ನೋಡ್ಕೋತೀನಿ. ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಹೆಂಗೆ ಓಪನ್ ಆಗಿದೆ ಅಂತ ನೋಡ್ಕೋತೀನಿ. ಇದು ವೆರಿ ಇಂಪಾರ್ಟೆಂಟ್ ಸಿನಾರಿಯೋ. ಸರ್ ಏನಕ್ಕೆ ಇದನ್ನೆಲ್ಲ ನೋಡ್ತಾ ಇದ್ದೀರಾ ಅಂದರೆ, ಸರ್ ಅಮೇರಿಕನ್ ಮಾರ್ಕೆಟ್ಸು ಓಪನ್ ಆಗೋದೇ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ, ಅದಕ್ಕೆ ಅಮೇರಿಕನ್ ಮಾರ್ಕೆಟ್ಸ್ನ ನಾವು ನೋಡ್ಕೋತೀವಿ. ಯಾಕಂದರೆ ನಮ್ಮ ಮಾರ್ಕೆಟ್ ಇವತ್ತು ಓಪನ್ ಆಗ್ತಾಯಿದೆ, ಬಟ್ ಅಮೇರಿಕನ್ ಮಾರ್ಕೆಟ್ಸ್ ಇವತ್ತು ನೈಟ್ ತಾನೇ ಓಪನ್ ಆಗೋದು. ಬಟ್ ನಿನ್ನೆ ಅಮೇರಿಕಾದಲ್ಲಿ ಏನಾಯಿತು ಅನ್ನೋದು ಇವತ್ತು ನಮ್ಮ ಭಾರತ ದೇಶದ ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ನಾವು ನೋಡ್ಕೋತೀವಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನು ನೋಡ್ಕೋತೀನಿ. ಜೊತೆಗೆ ಇಲ್ಲಿ ಕಮೋಡಿಟೀಸು ಕಮೋಡಿಟೀಸಲ್ಲಿ ಗೋಲ್ಡು, ಜೊತೆಗೆ ಸಿಲ್ವರು, ಕಾಪರು ಏನಾಗ್ತಾಯಿದೆ ಅಂತ ನಾವು ನೋಡ್ಕೋತೀವಿ. ಇದರಲ್ಲಿ ಇಲ್ಲಿ ಏನಾದ್ರು ಗೋಲ್ಡ್ ರೇಟ್ಸ್ ಎಲ್ಲ ಮೇಲಕ್ಕೆ ಹೋಗ್ತಾ ಇದ್ದಾರೆ, ಇಂಡಿಯನ್ ಮಾರ್ಕೆಟಲ್ಲೂ ಗೋಲ್ಡ್ ರೇಟ್ ಮೇಲಕ್ಕೆ ಹೋಗುತ್ತೆ. ಸೊ ಇಟ್ಸ್ ಅ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲ. ಸೊ ಅದರಿಂದ investing.com ಅನ್ನೋದು ನಿಮಗೆ ವರದಾನ. ಮನಿ ಕಂಟ್ರೋಲ್ ಎಷ್ಟು ಅವಶ್ಯಕತೆ ಇದೆ, investing.com ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಆ್ಯಪ್. ಜೊತೆಗೆ ಇನ್ನೂ ಸರ್ಟೆನ್ ಮಿಂಟ್ ಅಂತಿದೆ, ಇದು ನಮ್ಮ ಭಾರತ ದೇಶದ್ದು. ಇದರಲ್ಲೂ ಸಹ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು, ಸೊ ಏನು ನಡೀತಾ ಇದೆ. ಸೊ ನೋಡಿ, ಇದರಲ್ಲೂ ಮಾರ್ಕೆಟ್ ಡೇಟಾ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಡೇಟಾ, ಮಾರ್ಕೆಟಲ್ಲಿ ಯಾರು ಮೂವರ್ಸು, ಕಮೋಡಿಟಿಯಲ್ಲಿ ಏನು ಮೂವ್ ಆಗ್ತಾಯಿದೆ. ಆ್ಯಂಡ್ ಇದರಲ್ಲೂ ಸರ್ಟೆನ್ ನೋಡಿ ಕಂಪ್ನಿ ರಿಲೇಟೆಡ್ ನ್ಯೂಸ್ಗಳಂತೂ ನೀವು ನೋಡ್ಬೋದು. ಕಂಪ್ನಿ ರಿಲೇಟೆಡಲ್ಲಿ ಲೆಮನ್ ಟ್ರೀ, ಸೊ ಏನೋ ನ್ಯೂಸ್ ಬಂದಿದೆ. ಆಕಾಶ್ ಏರ್ದೇನೋ ಪುಲ್ಸ್ ಆಫ್ ಸರ್ಪ್ರೈಸ್ ಲಾಂಚಸ್ ಕೋಡ್ ಶೇರ್ ವಿತ್ ಎತಿಯಾಡ್ ಅಂತ, ಅವ್ರ ಜೊತೆ ಏನೋ ಟೈಪ್ ನಡೀತಾ ಇದೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ನೋಡಿ. ಪೂನಾವಾಲಾ ಫಿನ್ಕಾರ್ಪ್. ಪೂನಾವಾಲಾ ಫಿನ್ಕಾರ್ಪ್ ಬಗ್ಗೆ ನಾನು ಹೇಳಬೇಕಂದ್ರೆ, ದೇ ಆರ್ ದ ಪೀಪಲ್ ಹೂ ಆರ್ ಗಿವಿಂಗ್ ದಿಸ್ ಆ್ಯಪ್ ಲೋನ್ಸ್ ನೋಡಿದ್ದೀರಾ? ನೀವೇನಾರು ಆ್ಯಪಲ್ಲಿ 50,000 ರೂಪಾಯಿ ಸಾಲ, ಇವಾಗ ತುಂಬ ಜನಕ್ಕೆ ಕಷ್ಟಗಳಿದ್ದವಾಗ ಆ್ಯಪಲ್ಲಿ ಹೋಗ್ಬಿಟ್ಟು ಲೋನ್ ತೊಗೊಂಡ್ಬಿಡ್ತಾರೆ 50,000ಕ್ಕೆ ಅವ್ನು 75,000 ಕಟ್ಟು ಅಂತಾನೆ 2 ತಿಂಗಳಿಗೆ. ಪೂನಾವಾಲಾ ಫಿನ್ಕಾರ್ಪ್ ಈಸ್ ಅ ಕಂಪನಿ ವಿಚ್ ಈಸ್ ಗಿವಿಂಗ್ ಆ್ಯಪ್ ಲೋನ್ಸಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಇವ್ರಿಗೆ. ಆ್ಯಂಡ್ ಆ ಕಂಪ್ನಿ ಬಗ್ಗೆ ಏನೋ ನ್ಯೂಸ್ ಬಂದಿದೆ. ಆ ಕಂಪ್ನಿನ ನೀವು ಫಂಡಮೆಂಟಲಿ ಸ್ಟಡಿ ಮಾಡೋದು ಹೆಂಗೆ,
ಸೊ ಎಲ್ಲನೂ ತಿಳ್ಕೊಬೇಕಾಗುತ್ತೆ. ಫಂಡಮೆಂಟಲಿ ಸ್ಟಡಿ ಮಾಡೋದಕ್ಕೆ ಡೆಫಿನೆಟ್ಲಿ ವಿ ವೆಲ್ಕಮ್ ಯು ಟಿ ಡಿ ಅಕಾಡೆಮಿಗೆ ಬನ್ನಿ. ಸೊ ಫಂಡಮೆಂಟಲ್ ಅನಾಲಿಸಿಸ್ನ ನಾವು ಡೀಪಾಗಿ ಹೇಳ್ಕೊಡ್ತೀವಿ. ಬಿಕಾಸ್ ಎಷ್ಟೇ ಇನ್ಫಾರ್ಮೇಷನ್ ನಿಮ್ಗೆ ಆ್ಯಪಲ್ಲಿ ಇದ್ದರೂ ಸಹ ಸೊ ಅದನ್ನು ಡಿಕೋಡ್ ಮಾಡೋದಕ್ಕೆ ಒಂದು ಗುರು ಬೇಕು, ಗುರಿನೂ ಇರಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಡಿಕೋಡ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಬಟ್ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಕೋರ್ಸ್ಗಳು ಮುಗಿಸಿದಿರೋ ಡೆಫಿನೆಟ್ಲಿ ಇದನ್ನೆಲ್ಲ ನೋಡಿ. ಆ್ಯಂಡ್ ಕೋರ್ಸ್ ಮುಗಿಸ್ದೇ ಇರೋರು ಸಹ ನೋಡಿ. ಬಿಕಾಸ್ ಅಲ್ಟಿಮೇಟ್ಲಿ ವಿದ್ಯೆನ ನೀವು ಕಲ್ತ್ಕೊಳ್ಬೇಕಂದ್ರೆ ಎಲ್ಲಿ ಬೇಕಾದ್ರೂ ಕಲ್ತ್ಕೊಳ್ಳಿ, ಚೆನ್ನಾಗೇ ಕಲ್ತ್ಕೊಳ್ಳಿ. ಇದನ್ನೆಲ್ಲ ನೀವು ಸ್ಟಡಿ ಮಾಡೋದ್ರಿಂದ ನೋಡಿ, ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಬರ್ತಾಯಿದೆ, ಆ್ಯಂಡ್ ಎಕನಾಮಿಕ್ಸ್ ರಿಲೇಟೆಡ್ ನ್ಯೂಸ್ಗಳು, ಪರ್ಸ್ನಲ್ ಫಿನಾನ್ಸ್ ರಿಲೇಟೆಡ್ ನ್ಯೂಸ್ಗಳು, IPO ರಿಲೇಟೆಡ್ ನ್ಯೂಸು ಎಲ್ಲನೂ ಸಹ ಮಿಂಟ್ ಅನ್ನೋವಂಥ ಒಂದು ಆ್ಯಪಲ್ಲಿ ತುಂಬ ಚೆನ್ನಾಗೆ ಮಿಂಟ್ ತುಂಬ ಬ್ಯೂಟಿಫುಲ್ಲಾಗೆ, ಏನು ಕಾಂಪ್ಲೆಕ್ಸ್ ಇಂಗ್ಲೀಷ್ ಇಲ್ಲ ಮಿಂಟಲ್ಲಿ, ಸಿಂಪಲ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವೆರಾಸ್ ಇನ್ನೂ ಸರ್ಟನ್ ಆ್ಯಪ್ಸ್ ಇದೆ, ಎಕನಾಮಿಕ್ ಟೈಮ್ಸಲ್ಲಿ ಹೈಫೈ ಇಂಗ್ಲೀಷ್ ತುಂಬ ಕಷ್ಟ ನೋಡಿ. ಎಕನಾಮಿಕ್ ಟೈಮ್ಸು ಸಹ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ವೆಕ್ಯಾಬ್ಲರಿ ತುಂಬ ಓದೋದೇ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲೂ ಸಹ ನಿಮಗೆ ಮಾರ್ಕೆಟ್ ನ್ಯೂಸ್ಗಳು ಜೊತೆಗೆ ಇನ್ವೆಸ್ಟ್ಮೆಂಟ್ ಐಡಿಯಾಸು, ಸೊ ಇನ್ವೆಸ್ಟ್ಮೆಂಟ್ ಐಡಿಯಾಸು ಸಹ ಸರ್ಟನ್ ಇನ್ವೆಸ್ಟ್ಮೆಂಟ್ ಐಡಿಯಾಸು ಇಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಪೊಲಿಟಿಕ್ಸು ತುಂಬ ಇಲ್ಲಿ ನೋಡಿ ಕೆಳಗಡೆ ಬಂದರೆ ಮಾರ್ಕೆಟ್ಸ್, ಇಲ್ಲಿ ಕೆಳಗಡೆ ಹೋಗಿ ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬರೀ ಮಾರ್ಕೆಟ್ ರಿಲೇಟೆಡ್ ನ್ಯೂಸೇ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾರೋ ಆ್ಯಪ್ಗಳು ಬರೀ ಏನೋ ಜನರಲ್ ನ್ಯೂಸ್ ಅಲ್ಲ, ಇದು ಓನ್ಲಿ ಸ್ಟಾಕ್ ಮಾರ್ಕೆಟ್ ಸ್ಪೆಸಿಫಿಕ್ ನ್ಯೂಸ್ ಬರೋವಂಥ, ಜೊತೆಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಡೀಪಾಗಿ ಇನ್ಫಾರ್ಮೇಷನ್ ಬರೋವಂಥ ಆ್ಯಪ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆ 8 ಗಂಟೆಗೆ ಎದ್ದುಬಿಟ್ಟು ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ತುಂಬ ಜನ 9 ಆಗಂಗಿಲ್ಲ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಟನ್ ಒತ್ತೋದಕ್ಕೆ ಹಿಂಗೆ ಕಾಯ್ತಾ ಇರ್ತಾರೆ, ಒತ್ತಲ ಅಂತ ಒತ್ತಿದ್ರೆ ಲಾಸ್ ಮಾಡ್ಕೊಂಬಿಡ್ತೀರ. ನೆನ್ಪಿಟ್ಕೊಳ್ಳಿ, ನಾಲೆಜನ್ನು ಗೇನ್ ಮಾಡಿ, ಡೆಫಿನೆಟ್ಲಿ ನಾಲೆಜ್ ಗೇನ್ ಮಾಡಿ, ಡೆಫಿನೆಟ್ಲಿ ದುಡ್ಡಿದೆ. ಇಷ್ಟೇ ಇಲ್ಲಿರೋ ಇನ್ಫಾರ್ಮೇಷನ್ನೇ ಬೇರೆ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಇದನ್ನೇ ಕಂಟೆಂಟಾಗಿ ಪ್ರೆಸೆಂಟ್ ಮಾಡ್ತಾರೆ ಅಷ್ಟೇ. ಬಟ್ ಎಲ್ಲ ಕಂಟೆಂಟ್ಗೂ ಸೋರ್ಸ್ ಏನಂದರೆ ಈ ಆ್ಯಪ್ಗಳು. ET ಮಾರ್ಕೆಟ್ಸಲ್ಲೂ ಸಹ ನಿಮಗೆ ನೋಡಿ ಸೇಮ್ ET ಎಕನಾಮಿಕ್ ಟೈಮ್ಸ್ ಅಲ್ಲಿ ಏನಿತ್ತಲ್ಲ ಅದನ್ನೇ ET ಮಾರ್ಕೆಟ್ಸಲ್ಲೂ ಸಹ ತೋರಿಸ್ತಾರೆ. ಜೊತೆಗೆ ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸು, ಸ್ಟಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್, ಯಾವುದು ಗೇನ್ ಆಗಿದೆ, ಯಾವುದು ಬಿದ್ದಿದೆ, ಸೊ ಪ್ರತಿಯೊಂದೂ ಸಹ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹೈಯೆಸ್ಟ್ ಗೇನರ್ ನೋಡಿ ಮೊನ್ನೆ ITI, MCX ಇಂಡಿಯಾ, ಸೊ ಹೈಯೆಸ್ಟ್ ಗೇನರ್ಸ್, ಟಾಪ್ ಗೇನರ್ಸ್ ಆಫ್ ದ ಡೇ, ಟಾಪ್ ಲೂಸರ್ಸ್ ಆಫ್ ದ ಡೇ, ಅದು ಯಾವುದು ಅಪಾರ್ಟ್ ಫ್ರಮ್ ನಿಫ್ಟಿ 50 ನೋಡಿ ಟಾಪ್ ಲೂಸರ್ಸ್ ಅದು ಸಹ ಇಲ್ಲಿ ಬಂದಿದೆ. ಸೊ ಈ ಥರ ಅದು ಟಾಪ್ ಇಲ್ಲಿ ನೋಡಿ, ನೀವು ಫಿಲ್ಟ್ರ್ ಮಾಡ್ಕೋಬೋದು. ನಿಫ್ಟಿ 50ನೇ ಬೇಕಾ ಅದನ್ನು ಸಹ ಫಿಲ್ಟ್ರ್ ಮಾಡ್ಕೋಬೋದು. ಸೊ ಈ ಥರ ನಿಫ್ಟಿ 50 ಸ್ಟಾಕ್ಸು, ನಿಫ್ಟಿ 500 ಸ್ಟಾಕ್ಸು ಎಲ್ಲನೂ ಫಿಲ್ಟ್ರ್ ಮಾಡ್ಕೋಬೋದು. ಸೊ ಯಾವ್ಯಾವುದೋ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ 2 ಅವರ್ 3 ಅವರು, ಜೊತೆಗೆ ಸಂಜೆ ಆದರೆ ಬಿಗ್ ಬಾಸ್ ನೋಡೋದು, ಸೀರಿಯಲ್ ನೋಡೋದು, ಇದೆಲ್ಲ ಮಾಡಿ. ಬಟ್ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನಿಮ್ಮ ನಾಲೆಜ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಪ್ರತಿದಿನ 8 ಗಂಟೆಗೆ ಎದ್ದು ನೀವೇನು ದೇವ್ರನ್ನ ನೆನೆಸ್ಕೋತಿರೋ ದೇವ್ರನ್ನ ನೆನೆಸ್ಕೊಳ್ಳಿ, ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ಗಳನ್ನು ನೆನೆಸ್ಕೊಳ್ಳಿ. ಪ್ರಪಂಚದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಏನು ನಡೀತಾ ಇದೆ, ನಮ್ಮ ದೇಶದ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್ ಏನು ನಡೀತಾ ಇದೆ, ಗ್ಲೋಬಲ್ ಕ್ಯೂಸ್ ಏನು ಹೇಳ್ತಾ ಇದೆ, ನಮ್ಮ ಇಂಡಿಯನ್ ಕ್ಯೂಸ್ ಏನು ಹೇಳ್ತಾ ಇದೆ, RBI ಪಾಲಿಸಿ ಇದೆಯಾ, ಇವತ್ತು ಯಾವ್ಯಾವ ಕಂಪನಿ ರಿಸಲ್ಟ್ಸ್ ಇದೆ ಅದನ್ನು ಸಹ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿ, ಅದನ್ನು ಸಹ ನಾನು ಗೂಗಲ್ಗೆ ಹೋಗಿ ಚೆಕ್ ಮಾಡ್ತಾಯಿದ್ದೀನಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್ ಅಂತ ಹಾಕಿದ್ರೆ ನಿಮಗೆ 2-3 ವೆಬ್ಸೈಟ್ ಬರ್ತಾಯಿದೆ. ಒಂದು BSE ಇಂಡಿಯಾ ಬರ್ತಾಯಿದೆ, ಇನ್ನೊಂದು ಟ್ರೆಂಡ್ ಲೈನ್ ಅಂತ ಬರ್ತಾಯಿದೆ. ಸೊ ನಾನು ಟ್ರೆಂಡ್ ಲೈನ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ. ಸೊ ಟ್ರೆಂಡ್ ಲೈನ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆ್ಯಪ್. ಟ್ರೆಂಡ್ ಲೈನ್ ಅಂತ ಒಂದು ಆ್ಯಪ್ ಇದೆ, ಅದೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಸಹ ನಿಮಗೆ ಯಾವ್ಯಾವ ಕಂಪನಿದು ರಿಸಲ್ಟ್ಸ್ ಇದೆ ಅನ್ನೋ ಇನ್ಫಾರ್ಮೇಷನು ಸಿಗುತ್ತೆ. ಇಲ್ಲ ಸರ್ BSE ಇಂಡಿಯಾಗೆ ಹೋಗ್ತೀನಿ ಅಂದ್ರೂ ಇವತ್ತಿನ ದಿವಸ ಯಾವ್ಯಾವ ಕಂಪನಿಗೆ ರಿಸಲ್ಟ್ಸ್ ಇದೆ, ಕ್ವಾರ್ಟರ್ಲಿ ರಿಸಲ್ಟ್ಸ್, ಕ್ವಾರ್ಟರ್ಲಿ ಅಂದರೆ ಪ್ರತಿ 3 ತಿಂಗಳಿಗೊಂದು ಸತಿ ಕಂಪನಿ ಅರ್ನಿಂಗ್ಸನ್ನು ಅಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ಎಷ್ಟು ಅರ್ನಿಂಗ್ಸ್ ಆಗಿದೆ, ಎಷ್ಟು ಗ್ರೋತ್ ಆಗಿದೆ ಅನ್ನೋದು ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಆ ಒಂದು ರಿಸಲ್ಟ್ ದಿನ ಏನು ರಿಸಲ್ಟ್ ಬರುತ್ತಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸು, ಅದರಾಗಿ ನೆಕ್ಸ್ಟ್ ದಿವಸ ಆ ಒಂದು ಇಂಪ್ಯಾಕ್ಟ್ ಆ ಶೇರಿನ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ರಿಸಲ್ಟ್ಸು ಚೆನ್ನಾಗಿದ್ದರೆ 5% ಗ್ಯಾಪ್ ಅಪ್ ಆಗ್ಬೋದು, ರಿಸಲ್ಟ್ ಚೆನ್ನಾಗಿಲ್ಲ ಅಂದರೆ 5% ಬಿದ್ದೋಗ್ಬೋದು. ಈ ಥರ ಇನ್ಫಾರ್ಮೇಷನ್ಗಳನ್ನು ನೀವು ಎಲ್ಲ ನಾನು ಹೇಳಿರೋವಂಥ ವೆಬ್ಸೈಟ್ಗಳು ಜೊತೆಗೆ ಆ್ಯಪ್ಗಳ ಮುಖಾಂತರ ನೀವು ಸಿಕ್ಕಾಪಟ್ಟೆ ಕಲಿಬೋದು.
ಸೊ ಬರೀ ನೀವು ಗ್ರಾಫ್ ನೋಡಿದೆ, ಟ್ರೆಂಡ್ ಲೈನ್ ನೋಡಿದೆ, ಸಪೋರ್ಟ್ ನೋಡಿದೆ, ರೆಸಿಸ್ಟೆನ್ಸ್ ನೋಡಿದೆ ಇಷ್ಟೇ ಶೇರ್ ಮಾರ್ಕೆಟ್ ಅಲ್ಲ, ಜೊತೆಗೆ ಇನ್ಫಾರ್ಮೇಷನ್ ಮೇಲೆ ಸ್ಟಾಕ್ ಮಾರ್ಕೆಟ್ ಮೂವ್ ಆಗೋದು. ಸೆಂಟಿಮೆಂಟ್, ಜನಗಳ ಸೆಂಟಿಮೆಂಟು, ಬರೀ ನಮ್ಮ ಭಾರತ ದೇಶದ ಸೆಂಟಿಮೆಂಟ್ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂತಿರ್ತಾರೆ ದುಡ್ಡಿಟ್ಕೊಂಡು, ಲಕ್ಷಾಂತರ ಕೋಟಿ ದುಡ್ಡಿಟ್ಕೊಂಡು ಇನ್ವೆಸ್ಟ್ ಮಾಡೋರು, ಅವ್ರ ಸೆಂಟಿಮೆಂಟ್ ಏನಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ನನ್ನ ಸೆಂಟಿಮೆಂಟು ನಿಮ್ಮ ಸೆಂಟಿಮೆಂಟ್ ಅಲ್ಲ. ಸ್ವಲ್ಪ ಜನ ಬೆಳಗ್ಗೆ ಎದ್ದಿದ ತಕ್ಷಣ ಕೌಡೆಗಳಾಕ್ಬಿಟ್ಟು ಕೌಡೆ ಏನು ಹೇಳುತ್ತೋ ಅದ್ರ ಪ್ರಕಾರ ಟ್ರೇಡ್ ಮಾಡ್ತಾರೆ. ಇದನ್ನೆಲ್ಲ ನಿಲ್ಲಿಸಿ, ಹೆಡ್ಡು ಟೇಲ್ ಹಾಕೋದು ನಿಲ್ಲಿಸಿ, ಸುಮ್ಮನೆ ಗ್ಯಾಮ್ಲಿಂಗ್ ಥರ ಟ್ರೇಡ್ ಮಾಡೋದು ನಿಲ್ಲಿಸಿ, ಇನ್ಫಾರ್ಮೇಷನ್ ಪ್ರಾಪರಾಗಿ ತಿಳ್ಕೊಂಡು ಟ್ರೇಡ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.